ಎರಡು ಕಡೆ ದಾರಿ ಅದ. ಇದಕ್ಕೆ ನೋಡಿ 3 ಕಡೆ ದಾರಿ ಅದ. 30 ಅಡಿ ರೋಡ್ ಇದು, ಅಂದರೆ ಮೆಟ್ಲಿಂಗ್ ರೋಡು. ಡಾಂಬರ್ ರೋಡಿಂದ ಒಂದು 100 ಮೀಟ್ರ್ ಅದ. 300 ಮೀಟ್ರ್ ಡಾಂಬರ್ ರೋಡಿಂದ ಇಲ್ಲಿಗೆ ಈ ರೋಡ್ಗೆ ಅಟ್ಯಾಚ್ ಆದಾಗೆ 1 ಎಕರೆ ಒಂದು ಲ್ಯಾಂಡ್ ಬಂದು ನೋಡಿ. 1 ಎಕರೆ 33 ಗುಂಟೆ. 1 ಎಕರೆ 33 ಗುಂಟೆ. ಫುಲ್ ಭಾಳ ಹಾಕಾರ ಎಲ್ಲಕ್ಕೆ. ಅಂದರೆ ಇದು ನೀರಾವರಿ ಎಲ್ಲ, ಬೇರೆಯವ್ರ ತಪ್ಪು ನೀರು ತಗೊಂಡು ಲೀಜಿಗೆ ಕೊಟ್ಟರೆ ಅವ್ರು ಬಾಳೆ ಹಾಕೊಂಡ್ರೆ. ಅಂದರೆ ಈಗ ವ್ಯಾಪಾರ ಮಾಡಿದ್ರೆ ಬಾಳೆ ಕಟ ಮಾಡ್ಕೊಂಡು ಬಿಡ್ತಾರೆ. 1 ಎಕರೆ 33 ಗುಂಟೆ. ಇವರು 1 ಎಕರೆಗೆ 32 ಲಕ್ಷ ರೂಪಾಯಿ ಹೇಳ್ತಾರೆ. NH ರೋಡ್ಗೆ 2 ಕಿಲೋಮೀಟ್ರ್ ಅಷ್ಟೇ, ಮೈಸೂರು ಗುಂಡ್ಲುಪೇಟೆ NH ರೋಡ್ಗೆ. ನೋಡಿ ದಾರಿ ಈ ಕಡೆನೂ ಅದ, ಈ ಕಡೆನೂ ದಾರಿ ಅದ. 3 ಕಡೆ ದಾರಿ ಇದೆ. ಫುಲ್ ರೆಡ್ ಸಾಯಿಲು ನೋಡಿ. ಬಾಳೆ ಬಂದು ಮಣ್ಣು ಸೂಪರ್ ಮಣ್ಣು ಅಂತು. ವ್ಯವಸಾಯಕ್ಕೆ ಮಾತ್ರ ಯೂಸ್ ಮಾಡೋಕ್ಕಾಗದೆ. ನೋಡಿ ಪಕ್ಕದಲ್ಲಿ ಎಲ್ಲ ಪೂರ್ತಿ ಅಡಿಕೆ, ಒಳ್ಳೆ ವಾಟರ್ ಬೆಡ್ ಜಾಗ ಎಲ್ಲ ನೋಡಿ. ಅಡಿಕೆ ತೆಂಗು ಹೇಗೆ ಹಾಕಿದರು. ಒಬ್ಬರು ಬೆಂಗಳೂರು ತಗೊಂಡು ಸರಿ ನೋಡಿ. ಮಾಗಣಿ ತೇಗು ಎಲ್ಲನೂ ಹಾಕಾರೆ ಪಕ್ಕದ್ದು. ಎಲ್ಲಕ್ಕೂ ಡ್ರಿಪ್ ಅಲಿಗೇಷನ್ ಮಾಡೋರಿ. ಬೇಕು ಅಂದರೆ ನೀವು ಡ್ರಿಪ್ ಅಲಿಗೇಷನ್ ಹಂಗೆ ಉಳಿಸ್ಕೊಂಡು ಬೋರ್ ಹೊಡಿಸ್ಕೊಂಡು ಸಾಕು ಅಷ್ಟೇ. ಏನು ಮಾಡ್ತಾಳೆ ಒಳ್ಳೆ ಫಸ್ಟು ಯಾಲಕ್ಕಿ ಬಾಳೆ ಆಗೋಯ್ತು ನೋಡಿ. ಬಾಳೆ ಸೋಲಾರ್ ಮಾಡ್ಕೊಂಡದು ಹೋಗ್ತದೆ. ನಿಮಗೆ ಫೆನ್ಸಿಂಗು ಉಳಿಯುತ್ತೆ. ಅವರೇ ಫೆನ್ಸಿಂಗ್ ಮಾಡ್ಕೊಂಡ್ರೆ ಅದರಿಂದ ನೀವೇನು ಫೆನ್ಸಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ಮದುವೆ ಈ ಕ್ಲಾಸ್ ಅನ್ನಿತರ ಸಖತ್ ನಿಲ್ಸನ ಮಾಡಿದ್ದಾರೆ. ಒಳ್ಳೆಯ ಹೋಗ್ಬೇಕು ಜಾಗ. ಮೈಸೂರಿಗೆ ಒಂದು 42 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಗುಂಡ್ಲುಪೇಟೆ ಊಟಿ ರೋಡು 1.5 2 ಕಿಲೋಮೀಟ್ರ್ ಆಗುತ್ತೆ. ಫುಲ್ ರೆಡ್ ಸಾಯಿಲು ಮಣ್ಣು, ಒಳ್ಳೆ ವಾಟರ್ ಬೆಡ್ ಜಾಗ. ಓಣಿ ಹಿಂಗೇ ಹೋಯ್ತು. ಪಕ್ಕದಲ್ಲಿ ಈರುಳ್ಳಿ ಹಾಕಿರೋದು. ಇಲ್ಲೆಲ್ಲ ಫುಲ್ ಪಂಪ್ ಸೆಟ್ಗಳು, ಒಳ್ಳೆ ವಾಟರ್ ಬೆಡ್ ಜಾಗ. ಪಕ್ಕದು ಸೇಮ್ ಇದೇ ಥರ ಮಾಡ್ಕೋಬೇಕು ನೋಡಿ. ಮಾಗಣಿ ಆ ಥರ ಬೆಳೆದು ಅಡಿಕೆ ತೆಂಗು ಮಾಗಣಿ ಹೇಗೋ ಎಲ್ಲನೂ ಮಿಕ್ಸ್ ಮಾಡಾಕ್ರೆ ಪಕ್ಕದವರು ಇದೇ ಥರ ಮಾಡ್ಕೋಬೋದು. ನೀವು ಮಾಡ್ಕೋಬೋದು ನೋಡಿ ಸರ್. 32 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೆಸಲು ಆಗುತ್ತೆ ನೋಡಿ. ಮಾತಾಡಿ ಓನರ್ ಶೇರಿಂಗ್ ಇರುತ್ತೆ. ಧನ್ಯವಾದಗಳು.